ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ಬಿಜೆಪಿಯಿಂದ ಮಾಜಿ ಸಂಸದರಾದ ಮುನಿಸ್ವಾಮಿ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ರಾಜುಗೌಡ ಅವರು JDSನಿಂದ, ನಾಗರಾಜ್ ಯಾದವ್ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು ನಮ್ಮ ಜೊತೆಗಿದ್ದಾರೆ. 3 ಜನರು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತ್, ಕಾಂಗ್ರೆಸ್ ಮುಕ್ತ ಭಾರತ ಅಂತ ಹೇಳ್ತಾ ಇವರೆಲ್ಲಿ ವಿರೋಧ ಪಕ್ಷ ಮುಕ್ತ ಭಾರತನೇ ಮಾಡೋಕೆ ಹೊರಟುಬಿಟ್ಟಿದ್ದಾರೆ ಅಂತ. ಅದೇ ಪ್ರಜಾಪ್ರಭುತ್ವದಲ್ಲಿ ಯಾವುದೂ ಮುಕ್ತ ಅಂತಕ್ಕಂಥದ್ದು ಅದಕ್ಕೆ ಪರ್ಮನೆನ್ಸಿ ಇರಲ್ಲ. ಈಗ BJP 400 ಪಾರ್ ಆಗುತ್ತೆ ಅಂತ 2024ರಲ್ಲಿ ಪ್ರಚಾರ ಮಾಡಿದ್ರು. ಬಂದಿದ್ದು 240 ಸೀಟ್ಗಳು. ಎಸ್, ಕಾಂಗ್ರೆಸ್ ಮುಕ್ತ ಅಂತ 45-52ರಿಂದ ನಿಧಾನವಾಗಿ 99ಕ್ಕೆ ಬಂತು. ಹೀಗಾಗಿ ಪಾಲಿಟಿಕ್ಸ್ನಲ್ಲಿ ನೀವು ಯಾರನ್ನೂ ಯಾವುದೇ ಹಂತದಲ್ಲೂ ರೈಟ್ ಆಫ್ ಮಾಡೋಕ್ಕಾಗಲ್ಲ. ಅಥವಾ ಇಂಜಿನಿಯರ್ಡ್ ಡಿಫೆಕ್ಷನ್ನಿಂದ ನೀವು ಯಾವುದೋ ಒಂದು ಪಾರ್ಟಿಯನ್ನು ಮುಗಿಸ್ಬಿಡ್ತೀನಿ ಅಂತ ಅನ್ನೋದು ಸಾಧ್ಯ ಇಲ್ಲ. ಅಂದರೆ ಹಿನ್ನಡೆಗಳಾಗಿದ್ದರೆ ತಾತ್ಕಾಲಿಕವಾಗಿರುತ್ತೆ. ಹಿಂದೆ ಕಾಂಗ್ರೆಸ್ ಕೂಡ ಈಗ ನ್ಯೂಕ್ಲಿಯರ್ ಡೀಲ್ನ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಅವಶ್ಯಕತೆ ಇತ್ತು, ನ್ಯೂಕ್ಲಿಯರ್ ಡೀಲನ್ನು ಪಾಸ್ ಮಾಡಿಕೊಳ್ಳೇಬೇಕು ಅನ್ನುವ ಕಾರಣಕ್ಕೋಸ್ಕರ SP BSPಯಿಂದ ಬೆಂಬಲವನ್ನು ಪಡೆದು ಅನೇಕ ಲೋಕಸಭಾ ಸದಸ್ಯರನ್ನು ಕ್ರಾಸ್ ವೋಟಿಂಗ್ ಮಾಡುವಂತೆ ಮಾಡಲಾಯಿತು. ಕರ್ನಾಟಕದಲ್ಲೇ ಆಗಲಿಲ್ವಾ? SP ಸಾಂಗ್ಲಿಯಾನ ಮನೋರಮಾ ಮಧ್ವರಾಜ್ ಮತ್ತು ಚಾಮರಾಜನಗರದಲ್ಲಿ ಶಿವಣ್ಣ ಮತ್ತು ಮಂಜುನಾಥ್ ಕುನ್ನು 4 ಜನ ಕ್ರಾಸ್ ವೋಟ್ ಮಾಡಿದರು. ಕಾಲಕ್ಕೆ ಎಲ್ಲ ಪಾರ್ಟಿಗಳಿಗೆ SM ಕೃಷ್ಣ ಅವಧಿಯಲ್ಲಿ BJPಯವ್ರನ್ನ ರಾಜ್ಯಸಭಾ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ಮಾಡಿಸಲಾಯಿತು. 2013ರಿಂದ 2018ರವರೆಗೆ ಸಿದ್ದರಾಮಯ್ಯನವರಿದ್ದಾಗ ಕ್ರಾಸ್ ವೋಟ್ ಮಾಡಿಸಲಾಯಿತು. ನಾವು ಅದಕ್ಕೆ ಮೊನ್ನೆ ಕೂಡ ಚರ್ಚೆ ಮಾಡ್ತಾ ಇದ್ದಾಗ ಹೇಳಿದೆ, ಸರಿಯೋ ತಪ್ಪೋ ಅನ್ನುವ ವ್ಯಾಖ್ಯೆ 2 ಹಂತಗಳಲ್ಲಾಗತ್ತೆ. ಪೊಲಿಟಿಕಲಿ ಸರಿಯಾ ತಪ್ಪ, ನೈತಿಕವಾಗಿ ಸರಿಯಾ ತಪ್ಪ. ಇವತ್ತಿನ ಪರಿಸ್ಥಿತಿಯಲ್ಲೂ ಕೂಡ ಈಗ ನೋಡಿ, ತೃಣಮೂಲ್ ಕಾಂಗ್ರೆಸ್, ಅದು ನನಗನ್ಸುತ್ತೆ ತೃಣಮೂಲ್ ಕಾಂಗ್ರೆಸ್ನಲ್ಲಿ ನಡೀತಾ ಇರತಕ್ಕಂಥ ಬೆಳವಣಿಗೆಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅದು ಬೈ ಡಿಫಾಲ್ಟ್ ಅದು ಒಂದು ಬೆನಿಫಿಷಿಯರಿ, ಅದು ಫಲಾನುಭವಿಯೇ ಹೊರತು ಭಾರತೀಯ ಜನತಾ ಪಾರ್ಟಿಯಿಂದಲೇ ತೃಣಮೂಲ್ ಕಾಂಗ್ರೆಸ್ ಹೊಡಿತಾ ಇದೆ ಅಂತ ಹೇಳೋಕ್ಕಾಗಲ್ಲ. 15 ದಿನ ಆಗಿಲ್ರಿ ಚುನಾವಣೆಯಾಗಿ. ಸಂಜೆನೇ ಹೇಳಿದೆ, ತೃಣಮೂಲ ಕಾಂಗ್ರೆಸ್ನ ಪರಿಸ್ಥಿತಿಯ ಲಾಭವನ್ನು BJP ಮಾಡಿಕೊಳ್ತಾ ಇದೆ. ಬಿಜೆಪಿಗಾಗತ್ತೆ, ಉಪಯೋಗ ಮಾಡಿಕೊಳ್ತಾ ಇದೆ. ಅದು ದುರುಪಯೋಗನ ಸದುಪಯೋಗನ ಅನ್ನೋದು ಅವರವರ ಭಾವಕ್ಕೆ ಅವರವರ ಭಕ್ತಿ. ತೃಣಮೂಲ್ ಕಾಂಗ್ರೆಸ್ನಲ್ಲಿ ಅಧಿಕಾರ ಇದ್ದಾಗ ಯಾವ ಮಟ್ಟದ ಒಂದು ಮೌನ ಸೈಲೆನ್ಸ್ ಇತ್ತು, ಅಧಿಕಾರ ಹೋದ ತಕ್ಷಣ ಅವರದೇ ಶಾಸಕರು ಅವರದೇ ಸಂಸದರು ಬಂಡಾಯ ಹೇಳ್ತಿದ್ರು. ಇವತ್ತು ಕಲ್ಯಾಣ್ ಬ್ಯಾನರ್ಜಿ ಇಂಟರ್ವ್ಯೂ ನೋಡಿ ಅವ ಶಾಕ್. ನಿನ್ನೆವರೆಗೆ ಹೇಳ್ತಾ ಇದ್ದಾರೆ, ನಾನು ಬೇಕಾ ಅಭಿಷೇಕ್ ಬ್ಯಾನರ್ಜಿ ಬೇಕಾ ಡಿಸೈಡ್ ಮಾಡಲಿ ಅಂತಂದ್ರು ಅವರು. ಸಯೋನಿ ಘೋಷ್, ದೆನ್ ನಿಮ್ಮ ಶತಾಬ್ದಿ ರಾಯ್, ಎಸ್, ಇವರೆಲ್ಲರೂ ಕೂಡ ಯಾವ ಪ್ರಮಾಣದಲ್ಲಿ, ಶತ್ರುಘ್ನ ಸಿನ್ಹಾ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾನು ಮಮತಾ ಬ್ಯಾನರ್ಜಿ ಜೊತೆಗಿರ್ತೀನಿ ಅಂತ ಹೇಳಿದ್ದಾರೆ. ಎಸ್, ಈಗ ನಾಳೆ ಅದು ಎಲ್ಲಿವರೆಗೆ 20 ಸಂಸದರು ಏನೇನು ಆಗ್ತಾರೆ ಅಂತಕ್ಕಂಥದ್ದು ಗೊತ್ತಿಲ್ಲ. ಆದರೆ ತೃಣಮೂಲ್ ಕಾಂಗ್ರೆಸ್ನಲ್ಲಿ ಯಾವ ರೀತಿ ಮಮತಾ ಬ್ಯಾನರ್ಜಿ ಆಡಳಿತ ನಡೆಸಿದ್ರು, ಎಷ್ಟು ಕೆಟ್ಟದಾಗಿ ಸಂಘಟನೆಯನ್ನು ಇಟ್ಕೊಂಡಿದ್ರು ಅನ್ನೋದು ಅಧಿಕಾರ ಹೋದ್ಮೇಲೆ ಅನೇಕ ಬಾರಿ ಅರಿವಿಗೆ ಬರುತ್ತೆ. ಅದರ ಲಾಭ BJPಗೆ ಆಗ್ತಾ ಇದೆ. ಬಟ್ ನನಗನ್ಸುತ್ತೆ ಈಗ ಮಹಾರಾಷ್ಟ್ರದ ಉದ್ಧವ್ ಠಾಕ್ರೆ ಬಗ್ಗೆ ಹೇಳಲಾಗ್ತಾ ಇದೆ. ಉದ್ಧವ್ ಠಾಕ್ರೆಯ 9ರಲ್ಲಿ 7 ಸಂಸದರು ಬಿಟ್ಟು ಹೋಗ್ತಾರೆ. ಸಮಾಜವಾದಿ ಪಕ್ಷದಲ್ಲಿ ಏನೋ ಡಿಫೆಕ್ಷನ್ ಆಗ್ಬೋದು, 25ಕ್ಕೂ ಹೆಚ್ಚು ಸಂಸದರು ಅಂತಿದ್ದಾರೆ. ಐ ಹ್ಯಾವ್ ಮೈ ಓನ್ ಡೌಟ್, ಸಮಾಜವಾದಿ ಪಕ್ಷ ಈಸಿ ಅಲ್ಲ. ಬಟ್ ಇವೆಲ್ಲವೂ ಯಾಕೆ ನಡೀತಾ ಇದೆ ಅಂತಕ್ಕಂಥದ್ದು ನೋಡಿದರೆ, BJPಗೆ ಮೊನ್ನೆ ಅಷ್ಟೇ ಏನು ಸೆಟ್ ಬ್ಯಾಕ್ ಆಗಿತ್ತು ಡಿಲಿಮಿಟೇಷನ್ ಬಿಲ್ನಲ್ಲಿ. ಹೀಗಾಗಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ 2/3 ಮೆಜಾರಿಟಿಯ ಮಾರ್ಕ್ನ ಹತ್ರ ಬರೋದಕ್ಕೆ BJP ಎಲ್ಲ ಪ್ರಯತ್ನವನ್ನು ಹಾಕ್ತಾ ಇದೆ ಅನ್ನೋದು ಸ್ಪಷ್ಟ. ಈಗ ನೀವು ಲೋಕಸಭೆಯಲ್ಲಿ ನೋಡಿದರೆ ಅಜಿತ್, 293 NDA ಸ್ಟ್ರೆಂತ್ ಇದೆ. BJP 240, TDP 16, ಎಲ್ಲರಿಗೂ ಗೊತ್ತಿರೋದು 293 ಇದೆ. 20 ಜನ ತೃಣಮೂಲ್ನವ್ರು ಬಂದರೆ 313 ಆಗುತ್ತೆ. 2/3 ಮೆಜಾರಿಟಿ ಮಾರ್ಕ್ ಇಸ್ 362. 3 ಸೀಟ್ ಖಾಲಿ ಇವೆ, 359, 360 ಬರುತ್ತದೆ. 7 ಉದ್ಧವ್ ಬಂದರೆ 320 ಆಗುತ್ತೆ. 22 DMKಯ ಸದಸ್ಯರು ಷರತ್ತುಬದ್ಧ ಬೆಂಬಲವನ್ನು ಕೊಟ್ಟರೆ ದಟ್ ವಿಲ್ ಬಿ 342. ಬಂದ್ಬಿಟ್ರಲ್ಲ ಹತ್ತತ್ರ 342. ಕಳೆದ ಬಾರಿ ಮೊನ್ನೆ ಡಿಲಿಮಿಟೇಷನ್ ಬಿಲ್ನಲ್ಲಿ 298 BJP NDA ತೆಗೆದುಕೊಂಡಿರ್ತಕ್ಕಂಥ ವೋಟ್ಗಳು, ಅಂದರೆ 5 ಹೆಚ್ಚುವರಿಯಾಗಿ ಬಂದಿತ್ತು ಸಣ್ಣ ಪಾರ್ಟಿಗಳು. ನೀವು ಅದು ಹಿಡಿದ್ರೆ ಹೆಚ್ಚು ಕಡಿಮೆ 348, 350ವರೆಗೆ ಬರ್ತಾರೆ. 12ರಿಂದ 13 ಸೀಟ್ಗಳ ಅಂತರ BJPಗೆ 2/3 ಮೆಜಾರಿಟಿಗೆ ಲೋಕಸಭೆಯಲ್ಲಿ ಬರುತ್ತೆ.
ಅಂದರೆ ಸಮಾಜವಾದಿ ಪಾರ್ಟಿನ ಅಬ್ಸ್ಟೈನ್ ಮಾಡಿಸ್ಬಿಟ್ರೆ ಅಲ್ಲ, ಸಮಾಜವಾದಿ ಪಾರ್ಟಿ ಜೊತೆ ಮಾತುಕತೆ ನಡೀತಾ ಇದೆ ಅನ್ನೋದು ಬಿ ಜೆ ಪಿ ನಾಯಕರು ಹೇಳ್ತಾ ಇದ್ರು. ಏಕಾಏಕಿ ನಿನ್ನೆಯಿಂದ ಗೊತ್ತಿಲ್ಲ, ಈಗ ಟೆಸ್ಟಿಂಗ್ ಆಫ್ ವಾಟರ್ಸ್ ನಡೀತಾ ಇದೆಯಾ, ಅವರು ಇಂಗ್ಲೆಂಡ್ಗೆ ಹೋಗಿದ್ದಾರೆ, ಯಾರು ಅಖಿಲೇಶ್ ಯಾದವ್, ಆಗ ಈ ಚರ್ಚೆಗಳು ನಡೀತಾ ಇದೆ. ಒಂದು, ನೀವು ರಾಜ್ಯಸಭೆಯ ಸ್ಟ್ರೆಂತನ್ನು ತೆಗೆದುಕೊಂಡ್ರೆ ಬಿ ಜೆ ಪಿ ಈಗಾಗಲೇ 115 ಇದೆ, ಅಲೈಸ್ ಸೇರಿ 30 ಅಂದರೆ 150 ಇದೆ. 245 ಇಸ್ ದ ಸ್ಟ್ರೆಂತ್ ಆಫ್ ರಾಜ್ಯಸಭಾ. ಇಂಡಿಯಾ ಬ್ಲಾಕ್ 62 ಇದೆ, ಅದರ ಅಪೋಸಿಷನ್ 29 ಇದೆ, 4 ವೇಕೆಂಟ್ ಇವೆ ಸೀಟ್ಸು. ತೃಣಮೂಲ್ 13 ಇದೆ, ಡಿ ಎಂ ಕೆ 8 ಇದೆ, ವೈ ಎಸ್ ಆರ್ ಸಿ ಪಿ 9 ಇದೆ, ಬಿ ಜೆ ಡಿ 9 ಇದೆ. ಅಂದರೆ ತೃಣಮೂಲ್ನ 13ರಲ್ಲಿ ಎಷ್ಟು ಈ ಕಡೆ ಶಿಫ್ಟ್ ಆಗ್ತಾರೆ? 2/3 ಅಂತಂದ್ರೆ ಅಲ್ಲೂ ಕೂಡ 8ರಿಂದ 9 ಶಿಫ್ಟ್ ಆಗಬೇಕು. ಡಿ ಎಂ ಕೆ 16 ಇದ್ದಾರೆ ಟೋಟಲ್, ಅವರು 16 ಇದ್ದಾರೆ. ಎಸ್, ರಾಜ್ಯಸಭೆಯಲ್ಲಿ 13 ಇದ್ದಾರೆ. ರಾಜ್ಯಸಭೆಯಲ್ಲಿ 13 ಇದ್ದಾರೆ. ಡಿ ಎಂ ಕೆ 8 ಆಗತ್ತೀಗ ತಮಿಳುನಾಡಿನಲ್ಲಿ ರಾಜ್ಯಸಭಾ ಚುನಾವಣೆ. ಆ 8 ಅಬ್ಸ್ಟೇನ್ ಆದರೆ ಅಥವಾ ಷರತ್ತುಬದ್ಧ ಬೆಂಬಲ ತೆಗೆದುಕೊಂಡ್ರೆ ಇವ್ರಿಗೆ ಬೇಕಾಗಿರ್ತಕ್ಕಂಥದ್ದು ರೌಂಡ್ ಅಬೌಟ್ 162 to 64. ಸೊ ಈ ಎಲ್ಲ ಪ್ರಯತ್ನ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಕೀ ಬಿಲ್ಸ್ಗಳನ್ನು ಪಾಸ್ ಮಾಡಬೇಕು. ಒಂದು ಡಿಲಿಮಿಟೇಷನ್, ಒನ್ ನೇಷನ್ ಒನ್ ಬಿಲ್, ಒನ್ ನೇಷನ್ ಒನ್ ಎಲೆಕ್ಷನ್, ಒನ್ ನೇಷನ್ ಒನ್ ಇಲೆಕ್ಷನ್ ಬಿಲ್. ಅದಾದಮೇಲೆ ಮಹಿಳಾ ವಿಧೇಯಕವನ್ನು ಕೂಡ, ಈಗ ಡಿಲಿಮಿಟೇಷನ್ ಜೊತೆ ಮಹಿಳಾ ವಿಧೇಯಕವನ್ನು ಕೂಡ ಪಾಸ್ ಮಾಡಿ, ಅದಕ್ಕೆ ವಿಪಕ್ಷಗಳು ಬೆಂಬಲ ಕೊಟ್ಟರು, ಡಿಲಿಮಿಟೇಷನ್ ಜೊತೆ ಆ ಬಿಲ್ಗೆ ಬೆಂಬಲ ಕೊಡ್ತಾ ಇಲ್ಲ. ಆ ಕಾರಣದಿಂದ ಬಿ ಜೆ ಪಿ ಆ ಪ್ರಯತ್ನವನ್ನು ಮಾಡ್ತಾ ಇದೆ. ಹೀಗಾಗಿ ನಾನು ಹೇಳಿದೆ, ಪೊಲಿಟಿಕಲಿ ಈಗ ನ್ಯೂಕ್ಲಿಯರ್ ಡೀಲನ್ನು ಕಾಂಗ್ರೆಸ್ ಇಲ್ಲ, ನಮ್ಗೆ ನ್ಯೂಕ್ಲಿಯರ್ ಡೀಲ್ ಬೇಕೇ ಬೇಕು ಅಂತ ಸಿ ಪಿ ಎಂ ಜೊತೆ ಮೈತ್ರಿಯನ್ನು ಕಳೆದುಕೊಂಡು ಕ್ರಾಸ್ ವೋಟಿಂಗ್ ಮಾಡಿಸ್ತು. ಪೊಲಿಟಿಕಲಿ ರೈಟ್, ನೈತಿಕವಾಗಿ ತಪ್ಪು. ಇವತ್ತೂ ಕೂಡ ಬಿ ಜೆ ಪಿ ಮಾಡ್ತಾ ಇರ್ತಕ್ಕಂಥದ್ದು ಮ್ಯಾಥಮೆಟಿಕ್ಸು, ಪಾಲಿಟಿಕ್ಸ್ ದೃಷ್ಟಿಯಿಂದ ಅವ್ರಿಗೆ ಸರಿ ಇರ್ಬೋದೇನೋ, ನಮ್ಗೆ ಬಿಲ್ಗಳು ಪಾಸ್ ಆಗ್ತಾ ಇಲ್ಲ, 2/3 ನಮ್ಗೆ ಇಷ್ಟು ಬೆಂಬಲ ಇದ್ದರೂ ಕೂಡ ನಮ್ಗೆ ಪಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದು. ಆದರೆ ನೈತಿಕವಾಗಿ ಸರಿನಾ? ಈಗ ಶಿವಸೇನೆ ಅಂತ ಪಕ್ಷ, ಉದ್ಧವ್ ಠಾಕ್ರೆ ಮೊನ್ನೆ 2024ರಲ್ಲಿ ಗೆದ್ದಿದ್ದು ಅವ್ರ ಪಕ್ಷ ಒಡೆದ ಮೇಲೆ ಬಂದಿರತಕ್ಕಂಥ ಸೀಟ್ಗಳು. ಅವರನ್ನೂ ಕೂಡ ಕ್ರಾಸ್ ವೋಟು, ಎಸ್ ಪಿ ಕ್ರಾಸ್ ವೋಟು. ತೃಣಮೂಲ ಒಂದು ತಿಂಗಳಾಗಿಲ್ಲ, ಅವ್ರು ಈಗಾಗಲೇ ಎನ್ ಡಿ ಎಗೆ ಬೆಂಬಲ ಕೊಡ್ತಾ ಇದ್ದಾರೆ. ನಾನು ಅದಕ್ಕೆ ಹೇಳಿದೆ, ಪೊಲಿಟಿಕಲಿ ಮೇ ಬಿ ರೈಟ್, ಎಥಿಕಲಿ ಡೇಂಜರ್ ಫಾರ್ ಡೆಮೋಕ್ರಸಿ. ಮುನಿಸ್ವಾಮಿ ಅವರೇ, ಪ್ರಜಾಪ್ರಭುತ್ವವನ್ನು ಅಪಾಯಕ್ಕೆ ತಳ್ತಾ ಇದ್ದೀರಿ. ಪ್ರಜಾಪ್ರಭುತ್ವನ ಅಪಾಯಕ್ಕೆ ತಳ್ಳಿದ್ದು ಸುಮಾರು 60 ವರ್ಷಗಳಿಗಿನ್ನ ಹೆಚ್ಚಿಗೆ ಈ ದೇಶವನ್ನು ಆಳಿದಂಥ ಕಾಂಗ್ರೆಸ್ ಅವರು. ಇವತ್ತು ಮಮತಾ ಬ್ಯಾನರ್ಜಿಯವರು ಏನು ವೆಸ್ಟ್ ಬೆಂಗಾಲಲ್ಲಿ ಯಾವ ರೀತಿ ದೇಶದ ಭದ್ರತೆ ವಿಷಯದಲ್ಲಿ ಬಂದಾಗ ಬಾಂಗ್ಲಾದೇಶವ್ರನ್ನೆಲ್ಲ ಜೊತೆಲಿ ಇಟ್ಕೊಂಡು ಅವ್ರನ್ನೆಲ್ಲ ವೋಟ್ ಲಿಸ್ಟಿಗೆ ಸೇರಿಸಿ, ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇದ್ದು ಆರ್ಗ್ಯಾನಿಕ್ ಅಂತ ಪ್ರಶಾಂತ್ ಹೇಳಿದ್ರು, ನಾನು ಒಪ್ಕೋತೀನಿ. ಮಮತಾ ಬ್ಯಾನರ್ಜಿ ಸರ್ವಾಧಿಕಾರಿ ಧೋರಣೆಯಿಂದ ಪಕ್ಷ ನಡೆಸಿದ್ರು. ಅವರ ತಮ್ಮನ ಮಗನ ಕೈಗೆ ಅವರ ಬಿಗಿ ಹಿಡಿತಕ್ಕೆ ಪಕ್ಷ ಹೋಗಿತ್ತು. ಸಿಟ್ಟಾಗಿ ಹೊರಗೆ ಬರ್ತಾ ಇದ್ದಾರೆ, ಅದರ ಲಾಭ ನೀವು ಮಾಡ್ಕೋತಾ ಇದ್ದೀರಿ. ಇದೇ ಮಹಾರಾಷ್ಟ್ರದ ಸುದ್ದಿ, ಉತ್ತರ ಪ್ರದೇಶದ ಸುದ್ದಿ. ಈ ದೇಶದಲ್ಲಿ ಅಭಿವೃದ್ಧಿ ಆಗಬೇಕಾದ್ರೆ ಬಿ ಜೆ ಪಿ ಒಂದರಿಂದನೇ ಸಾಧ್ಯ ಅಂತೇಳಿ ಎಲ್ಲರೂ ತಿಳ್ಕೊಂಡಿರೋದ್ರಿಂದ ಅನೇಕ ಜನ ಭಾರತೀಯ ಜನತಾ ಪಾರ್ಟಿ ತಿರುಗಿ ನೋಡ್ತಾ ಇರ್ತಕ್ಕಂಥದ್ದು ನರೇಂದ್ರ ಮೋದಿಜಿಯವ್ರ ನಾಯಕತ್ವವನ್ನು ಒಪ್ಕೊಂಡು ಈ ದೇಶದಲ್ಲಿ ಸುಮಾರು 13 ವರ್ಷಗಳನ್ನ ಹೆಚ್ಚಿನ ಕಾಂಗ್ರೆಸ್ಸೇತರ ಪ್ರಧಾನಮಂತ್ರಿಯಾಗಿ ಅವರು ಸೇವೆ ಸಲ್ಲಿಸಿದ್ದಾರೆ. ಯಾವುದೇ ರೀತಿಯಾದ ಭ್ರಷ್ಟಾಚಾರ ಇಲ್ಲದೆ ಕೆಲಸ ಮಾಡ್ತಾ ಇದ್ದಾರೆ. ಹಂಗಾಗಿ ಪಕ್ಷಗಳನ್ನು ನೋಡಿಬಹುದು. ಹಂಗಾಗಿ ಈ ಜೊತೆಯಲ್ಲಿ ಹೋಗಿ ದೇಶದ ಪರವಾಗಿ ಇರೋಣ ಅಂತ ಹೇಳಿ ಯೋಚನೆ ಮಾಡಿ ಬರ್ತಾ ಇರ್ಬೋದು ಎಲ್ಲರೂ. ಅದು ಬಿಟ್ಟರೆ ದೇಶನ ಒಡೆಯಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡಿಲ್ಲ. ಇವತ್ತು ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಅಲಯನ್ಸ್ ಪಾರ್ಟಿಯವರು ಎಲ್ಲರೂ ಯಾವ ರೀತಿ ತಮಿಳ್ನಾಡಲ್ಲಿ ಡಿ ಎಂ ಕೆದೇನಾಯಿತು ಪರಿಸ್ಥಿತಿ, ಇವತ್ತು ಆಮ್ ಆದ್ಮಿ ಪಾರ್ಟಿಯವರು ಯಾವ ರೀತಿಯಲ್ಲಿ ಅವ್ರ ಮಗು ಮೇಲೆ ಅರವಿಂದ್ ಕೇಜ್ರಿವಾಲ್ ಹಣೆ ಪ್ರಮಾಣ ಮಾಡಿ ನಾನು ಕಾಂಗ್ರೆಸ್ ಜೊತೆಲಿ ಹೋಗಲ್ಲ ಅಂತ ಹೇಳಿ ಮತ್ತೆ ಕಾಂಗ್ರೆಸ್ ಅವ್ರನ್ನ ಓಲೈಸಂಥ ಕೆಲಸಗಳನ್ನು ಮಾಡ್ತಾ ಇರೋದನ್ನೆಲ್ಲ ನೋಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಶಾಶ್ವತ ಅಲ್ಲ, ಕಾಂಗ್ರೆಸ್ ಮುಕ್ತ ಭಾರತ ಆಗಬೇಕು ಅಂತ ಹೇಳಿ ಮೊದಲಿಂದನೇ ಏನು ಉದ್ದೇಶ ಇತ್ತು ದೇಶದ ಭದ್ರತೆ ದೃಷ್ಟಿಯಲ್ಲಿ, ಡೆವಲಪ್ಮೆಂಟ್ ವಿಷಯದಲ್ಲಿ. ಅದಕ್ಕೋಸ್ಕರ ದೇಶದಲ್ಲಿರ್ತಕ್ಕಂಥ ದೇಶ ಪ್ರೇಮಿಗಳೆಲ್ಲ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಜೊತೆ ಸೇರ್ಕೊಂಡು ಆ ರಾಜ್ಯಗಳನ್ನು ಡೆವಲಪ್ಮೆಂಟ್ ಆಗಬೇಕು. ಯಾವ ಪಕ್ಷಗಳ ಸಂಸದರು ಬಿಟ್ಬಿಟ್ಟು ಬರ್ತಾರಲ್ಲ ಅವರೆಲ್ಲ ದೇಶ ಪ್ರೇಮಿಗಳು. ಈಗ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ರಾಜ್ಯ ಪ್ರೇಮಿಗಳು. ಅವರು ಎಸ್ ಟಿ ಸೋಮಶೇಖರ್ ಶಿವರಾಮ್ ಹೆಬ್ಬಾರ್ ಅಲ್ಲ, ರಾಜ್ಯ ಪ್ರೇಮಿಗಳ ಇಲ್ಲ.
ಕರ್ನಾಟಕವನ್ನು ನಾವು ಎತ್ತಿ ಹಿಡಿಬೇಕು ಅನ್ನೋ ಕಾರಣಕ್ಕೋಸ್ಕರ ಅವ್ರು ಕಾಂಗ್ರೆಸ್ಸಿಗೆ ಹೋದ್ರ? ಕರ್ನಾಟಕದಲ್ಲಿ ಇಲ್ಲೇನು ಸಿದ್ದರಾಮಯ್ಯನವ್ರ ಸರ್ಕಾರ, ಈಗ ಡಿ ಕೆ ಶಿವಕುಮಾರ್ ಅವ್ರ ಸರ್ಕಾರ ಇದೆ, ಅವ್ರ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಕೆಲಸಗಳಾಗಬೇಕು, ಅವ್ರ ಬೇಳೆಕಾಳು ಬೇಯಿಸ್ಕೊಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪಾರ್ಟಿಯಲ್ಲಿ ಗೆದ್ದು ಅವ್ರು ಅಲ್ಲಿ ಹೋಗಿರೋ. ಓಕೆ, ಅಂದರೆ ಸಂಸದರು ನರೇಂದ್ರ ಮೋದಿಯ ಬೆಂಬಲಕ್ಕೆ, ಎನ್ ಡಿ ಎ ಬೆಂಬಲಕ್ಕೆ, ಬಿ ಜೆ ಪಿಯ ಬೆಂಬಲಕ್ಕೆ ಹೋದ್ರೆ ಅವ್ರು ದೇಶಕ್ಕೆ ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದಾರೆ. ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಅವರು ತಮ್ಮ ಕ್ಷೇತ್ರಕ್ಕೆ ಒಳ್ಳೇದಾಗಲಿ ಅಂತ ಹೋದರು ಅಂತ. ಎಸ್, ನಾಗರಾಜ್ ಯಾದವ್ ಅವರೇ, ರಾಜಕಾರಣ ಅನ್ನೋದೇ ಹಿಂಗೆ, ಅಧಿಕಾರ ಇಲ್ಲದೇ ಇರುವ ಜಾಗದಿಂದ ಅಧಿಕಾರ ಇರುವ ಜಾಗಕ್ಕೆ ಹರಿತಾ ಇರುತ್ತಿದ್ದು. ನಾವು ನೆನ್ನೆ ಮಾತಾಡಿದ್ವಿ, ನೈತಿಕ ರಾಜಕಾರಣದ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಇದು ಕ್ಲಾಸಿಕ್ ಎಕ್ಸಾಂಪಲ್ ಅಂತ ಹೇಳ್ತೀನಿ. ಮೊದಲು ಅವರ ಅಜೆಂಡಾ ಇದ್ದಿದ್ದೇನಂತಂದರೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅಂತ ಪ್ರಯತ್ನ ಮಾಡಿದ್ರು. ಕೊನೆಗೆ ಅವ್ರಿಗೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಇರೋದು, ಅವರೇ ಒಂದು 63 ಸೀಟುಗಳು ಕಡಿಮೆ ಬಂತು ಅವ್ರಿಗೆ. ದೇ ಅಟರ್ಲಿ ಫೇಲ್. ಜನ ಒಪ್ಕೊಳ್ಳಿಲ್ಲ. ಯಾಕೆಂದರೆ ಪ್ರಜಾತಂತ್ರ ವ್ಯವಸ್ಥೆ ಅಂದರೆ ಒಂದು ಪಕ್ಷ ಆಡಳಿತದಲ್ಲಿ ಇರಬೇಕು ಅನ್ನೋದಲ್ಲ, ಒಂದು ಸದೃಢವಾಗಿರ್ತಕ್ಕಂಥ ಆಡಳಿತ ಪಕ್ಷ ಇರಬೇಕು, ಒಂದು ಸದೃಢವಾಗಿರ್ತಕ್ಕಂಥ ವಿರೋಧ ಪಕ್ಷ ಇದ್ದರೆ ಮಾತ್ರ ಪ್ರಜಾತಂತ್ರ ವ್ಯವಸ್ಥೆಗೆ ಅದಕ್ಕೆ ಗೌರವ ಬರ್ತಕ್ಕಂಥದ್ದು, ಅದಕ್ಕೆ ಅರ್ಥ ಬರ್ತಾ ಇರ್ತಕ್ಕಂಥ ಈ ದೇಶದ ಜನ ಅರ್ಥ ಮಾಡ್ಕೊಂಡಿದ್ದಾರೆ. ಓಕೆ, ಹಾಗಾಗಿ ಯಾವಾಗ ಅವ್ರಿಗೆ 2 ಟರ್ಮಲ್ಲಿ ಅವ್ರಿಗೆ ಸಿಂಗಲ್ ಪಾರ್ಟಿ ಮೆಜಾರಿಟಿ ಕೊಟ್ಟರು, ಅವರ ಉದ್ದಟತನ, ಸರ್ವಾಧಿಕಾರಿ ಧೋರಣ, ಅವ್ರು ಮಾಡಿದ್ದೇ ನಡೀತದೆ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರಲ್ಲ, ಅದಕ್ಕೆ ಜನ 63 ಸೀಟ್ ಕಡಿಮೆ ಕೊಟ್ಟರು ಅವ್ರಿಗೆ. ಅದು ನರೇಂದ್ರ ಮೋದಿಯವರಿಗೆ ಸಹಿಸ್ಕೊಳ್ಳಿಕ್ಕೆ ಆಗಲಿಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿರ್ತಕ್ಕಂಥ ವಿಚಾರಧಾರೆ ಅಂತ ಹೇಳ್ತೀನಿ. ಯಾಕೆಂದರೆ ಅವರು 2014ರಿಂದ 2 ಚುನಾವಣೆಗಳಲ್ಲಿ ಅವ್ರು ಸ್ಪಷ್ಟವಾದ ಬಹುಮತ ಪಡ್ಕೊಂಡು ಆಡಳಿತ ಮಾಡಿದ್ರು ಕೂಡ NDA ಅಂತ ಮಾಡ್ಕೊಳ್ತಾ ಇದ್ರು, ಟು ಕೀಪ್ ದೇರ್ ಅಲೈನ್ಸ್ ಟುಗೆದರ್. ಆದರೆ ನಿಜವಾದ ಸಂಗತಿ ಜನಗಳಿಗೆ ಅರ್ಥ ಆಗ್ತಾ ಇದೆ. ನೆಕ್ಸ್ಟ್ ಈಗ 63 ಸೀಟು, ನೆಕ್ಸ್ಟ್ 150 ಸೀಟ್ ಕಡಿಮೆ ಆಗ್ತದೆ. ಇಟ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾಪನ್. ಅದರ ಮುನ್ಸೂಚನೆ ಆಗಿ ಇವ್ರಿಗೂ ಅವರು ಏನಾದರೂ ಮಾಡಿ ಪಾರ್ಟಿಗಳನ್ನ ಇಟ್ಕೋಬೇಕು ಮತ್ತು ಅವರ ಬಿಲ್ಗಳನ್ನು ಪಾಸ್ ಮಾಡಬೇಕು, ಅವರ ಅಜೆಂಡಾಗಳು, ಇಡನ್ ಅಜೆಂಡಾಗಳನ್ನ ಪಾಸ್ ಮಾಡ್ಕೋಬೇಕು ಅಂದ್ರೆ ಮಾಡ್ತಾ ಇರ್ಬೋದು. ಆದರೆ ನೀವೊಂದು ಮಾತು ಹೇಳಿದ್ದೀನಿ, ನಾವು TMC ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ದಿವಸ. ಅವರಲ್ಲಿರ್ತಕ್ಕಂಥ ಒಂದು ಪಾರ್ಟಿಯಲ್ಲಿ ಎಲ್ಲರೂ ನೀವು ಹೇಳ್ದಂಗೆ ಕೇಳೋಂಗಿಲ್ಲ, ಭಿನ್ನಾಭಿಪ್ರಾಯ ಇರ್ತಕ್ಕಂಥ ವಿಚಾರಗಳನ್ನು. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಅವರೇನಾದರೂ ಕೂಡ BJPನ ವಿರೋಧ ಮಾಡಿ ಗೆದ್ದಿರ್ತಕ್ಕಂಥ TMC ಸದಸ್ಯರು ಇವತ್ತು TMC ನಾಯಕತ್ವನ ಪ್ರಶ್ನೆ ಮಾಡಲಿ, ಆದರೆ NDAಗೆ ಸಪೋರ್ಟ್ ಮಾಡ್ತಾರಂದ್ರೆ ಯಾರ ಕಾಣದ ಕೈಗಳಲ್ಲಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಸ್ಪಷ್ಟವಾಗಿ ಕಾಣ್ತಾ ಇರತಕ್ಕಂಥದ್ದು. ಒಂದು ವೇಳೆ ನಾವು BJPನ ವಿರೋಧ ಮಾಡ್ತೀವಿ, ಮಮತಾ ಬ್ಯಾನರ್ಜಿ ಅವರು ಮನೇಲಿರ್ತಕ್ಕಂಥ ಅಭಿಷೇಕ್ ಬ್ಯಾನರ್ಜಿಯವರು ಕೂಡ ನಾನು ವಿರೋಧ ಮಾಡ್ತೀನಿ ಅಂತ ಹೇಳಿದಾದ್ರೆ ಅವ್ರು ನೈತಿಕವಾಗಿ ಹೋರಾಟ ಮಾಡ್ತಾ ಇದ್ದಾರೆ, ನಾಯಕತ್ವ ವಿಚಾರ ನಾನು ಹೇಳ್ತೀನಿ ಕೇಳಿ. ಆದರೆ ಅವ್ರು ವಿರೋಧ ಮಾಡ್ತಾ ಇರೋದು ಯಾಕೆ? ಮಮತಾ ಬ್ಯಾನರ್ಜಿನ ಒಂದು ಕಡೆ ವಿರೋಧ ಮಾಡ್ತಾರೆ, ಲೀಡರ್ಶಿಪ್ನ ವಿರೋಧ ಮಾಡ್ತಕ್ಕಂಥದ್ದು. ಡಿಫ್ಯಾಕ್ಟ್ ಆಗ 80ರಲ್ಲಿ 58 ಜನ ಹೋಗ್ತಕ್ಕಂಥದ್ದು, 28ರಲ್ಲಿ 20 ಜನ MP ಗಳು ಇನ್ನೊಂದು ಕಡೆ ಎಲ್ಲಿ ಹೋಗ್ತಾ ಇದ್ದಾರೆ ಅವರು? BJP ಅವ್ರು ಹೇಳ್ತಾರೆ ನಮ್ಗೇನು ಸಂಬಂಧ ಇಲ್ಲ. ಅವ್ರು ಏನ್ ಮಾಡ್ತಾರೆ? MLAಗಳು MP ಗಳು ತಪ್ಪು ಮಾಡಿದ್ರು, ರಾಜ್ಯಸಭಾ ಸದಸ್ಯರು ರಿಸೈನ್ ಮಾಡಿ ಮನೆಯಲ್ಲಿ ಇರ್ತೀವಿ ಅಂತಿದಾರಲ್ಲ 3 ಜನ, ಅವ್ರಿಗೆ ಶಬಾಷ್ ಅಂತೀರಾ? ಅದೆಲ್ಲ ಹೇಳ ನಿಮ್ಗೆ. ರಾಜೀನಾಮೆ ಕೊಡ್ತಾರೆ, ಯಾರೋ ಇವತ್ತು ನಂಬಿ ರಾಜೀನಾಮೆ ಕೊಡ್ತಾರೆ, ಮತ್ತೆ ಅವ್ರು ರಾಜ್ಯಸಭಾ ಮಾಡಿಸ್ತಕ್ಕಂಥ ಕೆಪಾಸಿಟಿ ಅವ್ರಿಗಿದೆ, ಮಾಡಿಸ್ತಾರೆ. ಅದಾದ್ರೂ ನೈತಿಕ ರಾಜಕಾರಣ ಅಲ್ರಿ? ಯಾವುದು ನೈತಿಕ ರಾಜಕಾರಣ ಇಲ್ಲ. ಯಾಕಂದ್ರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು BJP ಸಪೋರ್ಟ್ ಮಾಡ್ತೀವಿ ಅಂದ್ರೆ ಐಡಿಯಾಲಜಿಕಲಿ ನೀವು ಕಾಂಪ್ರಮೈಸ್ ಆಗಿದ್ದೀರಿ. ಯಾವತ್ತು ಐಡಿಯಾಲಜಿಕಲಿ ಕಾಂಪ್ರಮೈಸ್ ಆಗ್ತಿರೋ ಅವತ್ತು ಅನೈತಿಕತೆ ಸೇರ್ತದೆ ಅನ್ನೋ ಮಾತನ್ನ ಹೇಳ್ತೀನಿ. ಮೊನ್ನೆ ಅದನ್ನೇ ನಾನು ಮಾತಾಡಿದ್ದು. ಒಂದು ತಿಂಗಳಾಗಿಲ್ಲ ತಮಿಳುನಾಡಿನಲ್ಲಿ ನೀವು DMK ಜೊತೆ ಪ್ರೀಪೋಲ್ ಅಲಯನ್ಸ್ ನಲ್ಲಿ 5 ಜನ ಗೆದ್ರು ನಿಮ್ಮವರು. ರಿಸಲ್ಟ್ ಪೂರ್ತಿ ಬಂದಿಲ್ಲ, ಆಗಲೇ ಅಧಿಕಾರ ಬೇಕು ಅಂತ ಇಲ್ಲ. ಮತ್ತೆ ಒಂದು ನಿಮಿಷ ಹೇಳ್ಬಿಟ್ಟು ಮಂತ್ರಿ ಮಾಡಿದ್ರಲ್ರಿ. ಆಯ್ತಾ ನಿಮ್ದು. ನಾವು AIADMK ಅಂತಕ್ಕಂಥ BJPದಲ್ಲಿ ಸೇರ್ಕೊಂಡಿರ್ತಕ್ಕಂಥವರೆಲ್ಲ ಸೇರಿಕೊಂಡು ಮತ್ತೆ ಅದನ್ನು ಏನಾದರೂ ಮಾಡಿ ಅಲ್ಲಿ ರಾಷ್ಟ್ರಪತಿ ಆಳ್ಬೇಕಾಗೋದು, ಅಥವಾ BJPಯಲ್ಲಿರ್ತಕ್ಕಂಥ ಯಾರೋ ಬಂದು ಅಧಿಕಾರ ನಡೆಸಕ್ಕಂದು ಮಾಡೋಕೆ ಹೋಗ್ತಾರಲ್ಲ. ನಮ್ದು ಯಾವುದೇ ಕಾರಣಕ್ಕೂ ಸ್ಪಷ್ಟವಾಗಿರ್ತಕ್ಕಂಥ ಯಾವುದೇ ರಾಜ್ಯದಲ್ಲಿ ನಮ್ಮ ಇಡೀ ದೇಶದಲ್ಲಿ BJP ಅಧಿಕಾರ ಇರಬಾರ್ದು. 20 ನಿಮಿಷದ ಚರ್ಚೆಯನ್ನ ಗಮನ ಇಟ್ಟು ಕೇಳಿಸಿಕೊಂಡ ನಾವು ವಿಜಯಕ್ಕೆ ಸಪೋರ್ಟ್ ಮಾಡಕ್ ಹೋದ್ರಿ ಸರ್. ಮುಗಿಸ್ತೀನಿ. 20 ನಿಮಿಷದ ಚರ್ಚೆಯನ್ನು ಗಮನ ಇಟ್ಟು ಕೇಳಿಸಿಕೊಂಡ ನಮ್ಮ ಎಲ್ಲ ವೀಕ್ಷಕರಿಗೂ ಒಂದು ಅರ್ಥ ಆಗಿರುತ್ತೆ ನೋಡಿ. BJP ಅವರು ಏನಂದ್ರು, ಯಾವ ಸಂಸದರುಗಳು ತಮ್ಮ ಮಾತೃಪಕ್ಷವನ್ನು ತೊರೆದು ಬಂದು NDAನ ಬೆಂಬಲಿಸ್ತಾ ಇದ್ದಾರೋ ಅವರು ದೇಶಭಕ್ತರು. ಆದರೆ ರಾಜ್ಯದಲ್ಲಿ ST ಸೋಮಶೇಖರ್ ಅವರು ಮತ್ತು ಶಿವರಾಮ್ ಹೆಬ್ಬಾರ್ ಅವರು BJP ಚಿಹ್ನೆಯ ಮೇಲೆ ಗೆದ್ದು ಅವರು ಕಾಂಗ್ರೆಸ್ಸನ್ನು ಬೆಂಬಲಿಸಿದ್ರು. ಅವರು ತಮ್ಮ ಕ್ಷೇತ್ರದ ಕೆಲಸಕ್ಕೋಸ್ಕರ ಮಾಡಿಸ್ಕೊತಾ ಇದ್ದಾರೆ. ಇಲ್ಲಿ ಇವರೆಲ್ಲ ಐಡಿಯಾಲಜಿಕಲ್ ಕಾಂಪ್ರಮೈಸ್ ಮಾಡಿಕೊಂಡವರು, ಇವರು ದೇಶದ್ರೋಹಿಗಳು ಅಂತ ಕಾಂಗ್ರೆಸ್ ಆಯ್ತು. ಐಡಿಯಾಲಜಿಕಲ್ ಕಾಂಪ್ರಮೈಸ್ ನೀವು ಹೇಳ್ಕೊಳ್ಳಿ. BJP ನಾನು ಹೇಳ್ತೀನಿ ಕೇಳಿ. ವಿರೋಧ ಪಕ್ಷ ಹಾಗಾದ್ರೆ BJPಯಲ್ಲಿ ಇರ್ತಕ್ಕಂಥವರೆಲ್ಲ ದೇಶಭಕ್ತರು, ವಿರೋಧ ಪಕ್ಷದಲ್ಲೆಲ್ಲ ದೇಶದ್ರೋಹಿಗಳ ಯಾವ್ದು ಮಾತಾಡ್ತೀರಿ? ಮತ್ತೆ ನೀವು ನಾನು ಆ ಪದ ಯೂಸ್ ಮಾಡಲಿಲ್ಲ. ನಾಗರಾಜ್ ಹೇಳ್ತಾ ಇರೋದು ಐಡಿಯಾಲಜಿಕಲಿ ಕಾಂಪ್ರಮೈಸ್ ಮಾಡ್ತಕ್ಕಂಥ ಈ ದೇಶದಲ್ಲಿರ್ತಕ್ಕಂಥ ಸಂವಿಧಾನ ಆಶಯಗಳು ನಾನು ಮುಗಿಸಿದ ಮೇಲೆ ಈ ಸಂವಿಧಾನ ಆಶಯಲ್ಲಿ ಇರ್ತಕ್ಕಂಥದ್ದು
ಪ್ರಜಾತಂತ್ರ ವ್ಯವಸ್ಥೆಯಲ್ಲಿರ್ತಕ್ಕಂಥದ್ದು ರೂಲಿಂಗ್ ಪಾರ್ಟಿನೂ ಅಪೋಸಿಷನ್ ಈ ದೇಶದಲ್ಲಿ ಸದೃಢವಾಗಿರಬೇಕು ಅಂತಕ್ಕಂಥದ್ದು ಸಂವಿಧಾನದ ಆಶಯ ಕೂಡ ಆಗಿರ್ತದೆ. ಅದರ ಜೊತೆಗಿರ್ತಕ್ಕಂಥದ್ದು ಎಲ್ಲರನ್ನೂ ಒಳಗೊಂಡಂತಹ ದೇಶ ಇರಬೇಕು ಅಂತ ಹೇಳ್ತೀವಿ. ಒಂದು ಧರ್ಮಕ್ಕೋ ಒಂದು ಜಾತಿಗೋ ಅಥವಾ ಒಂದು ಪಕ್ಷವೇ ಪರ್ಮನೆಂಟ್ ಆಗಿರಬೇಕು ಸರ್ವಾಧಿಕಾರ ಇರತಕ್ಕಂಥ ಪ್ರಜಾತಂತ್ರ ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಹೇಳಿದ ಐಡಿಯಾಲಜಿಕಲ್ ಕಾಂಪ್ರಮೈಸ್ ಆಗಿರ್ತಕ್ಕಂಥ MLAಗಳು MP ಗಳು ಇವತ್ತಿನ ಅಧಿಕಾರದ ಲಾಲಸ್ಯಕ್ಕೋಸ್ಕರ ಹೋಗ್ತಾರಲ್ಲ, ಅದನ್ನ ನಾನು ಟೀಕೆ ಮಾಡ್ತೀನಿ. ಅದು ಹೋಗಿದ ತಕ್ಷಣ ದೇಶದ್ರೋಹಿಗಳು ಅಂತ ನಾನು ಹೇಳಲ್ಲ. ನಾನು ಬಿಜೆಪಿ ಅವ್ರ ತರ ಹೇಳಿದ್ರಲ್ಲ, ಎಲ್ಲ ಯಾರು ಮೋದಿ ಸ್ಟ್ರಾಂಗ್ ಟು ಕೀಪ್. ವಿಜಯ್ ಇಸ್ ನಾಟ್ ಗೋಯಿಂಗ್ ಇನ್ ಬಿಜೆಪಿ. ವಿಜಯ್ ಏನಾದ್ರು ಬಿಜೆಪಿ ಹೋದ್ರೆ ಖಂಡಿತ ನಾವು ವಿಜಯ್ ಜೊತೆ ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳ್ತಾ ಇದ್ದೀನಿ. ಐಡಿಯಾಲಜಿಕಲಿ ಕಾಂಗ್ರೆಸ್ ಪಕ್ಷ ಒಂದು ನಿಮಿಷ ಸರ್, ವಿಜಯ್ ಒಂದ್ ನಿಮಿಷ ರೀ, ಮಾತಾಡಿಲ್ಲ ನೀವು ಮಾತಾಡಿ ದಯವಿಟ್ಟು ಮಾತಾಡಿ. ಇಲ್ಲ ನಾನು ಮಾತಾಡಕ್ಕೆ ಬಿಡಲ್ಲ. ನಾನು ಹೇಳ್ತಾ ಇದ್ದೀನಿ ಕೇಳಿ, ವಿಜಯ್ ಏನಾದರೂ ಬಿಜೆಪಿ ಜೊತೆಗೆ ಹೋದ್ರೆ ಖಂಡಿತವಾಗಿ ನಾವು ಇರಲ್ಲ ಅನ್ನೋ ಮಾತನ್ನು ಹೇಳ್ತೀವಿ. ಐಡಿಯಾಲಜಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಅಧಿಕಾರ ಇರ್ತದೆ, ಅಧಿಕಾರ ಹೋಗ್ತದೆ. ಈ ದೇಶ ಉಳಿಬೇಕು, ಸಂವಿಧಾನ ಉಳಿಬೇಕು ಅಂತಕ್ಕಂಥ ಕಾಂಗ್ರೆಸ್ ಆಶಯ. ಇಲ್ಲಿರ್ತಕ್ಕಂಥ ಯಾರು ದೇಶಪ್ರೇಮದ ಹೆಸರಲ್ಲೋ ಹಿಂದುತ್ವದ ಹೆಸರಲ್ಲಿ ಮಾಡ್ತಾರಲ್ಲ, ದೇಶನ ಉಳಿತಕ್ಕಂತಹ ಖಂಡಿತವಾಗ್ಲೂ ಕೂಡ ದೇಶದ್ರೋಹಿಗಳು ಇವರನ್ನ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಒಂದೇ ಸಲ ಹೊಡೆದಿದ್ದು 1947ರಲ್ಲಿ. ಅದಕ್ಕೆ ಕಾರಣಕರ್ತರು ಯಾರು ಅನ್ನೋದು ದೇಶದ ಜನರಿಗೆ ಗೊತ್ತಿದೆ. ಮತ್ತೆ ದೇಶ ಹೊಡೆಯೋ ಮಾತಾಡಬೇಕು. ನೀವು ಒಂದ್ ರೀತಿಯಲ್ಲಿ ಮಾತಾಡುವಾಗ ನಾನು ಏನೋ ಅಪೋಸ್ ಮಾಡೋದ ಬಿಜೆಪಿ ಮಾತಾಡಲಿ ಮಾತನ್ನ ನಾಯಕಿ ಆಗಿದ್ದಾರೆ. 30 ವರ್ಷಗಳ ದುಡಿದು ಮಹಿಳೆ ಆಗಿ 15 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನ ಅಪ್ರಿಶಿಯೇಟ್ ಮಾಡ್ಬೇಕ್ರಿ. ಮಹಿಳಾ ಬಿಲ್ ತರ್ತೀನಿ ಅಂತ ಮಹಿಳೆ ಕೊಡ್ತಕ್ಕಂಥ ನಿಮ್ಮ ವಾದಗಳನ್ನು ದೇಶದ್ರೋಹಿಗಳ ಅರ್ಧ ಜನ ತೀರ್ಮಾನ ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಐಡಿಯಾಲಜಿಕಲ್ ಕಾಂಪ್ರಮೈಸ್ ಇಲ್ಲಪ್ಪ. ನಾವು DMK ಬಿಟ್ಟು ಯಾಕೆ ಹೋದ್ವಿ TVK ಕಡೆ ಅಂದರೆ BJP AIADMK ಅಧಿಕಾರಕ್ಕೆ ಬರ್ತಾ ಇತ್ತು. ನಾಳೆ BJP ಅವರು ಇದೇ ಆರ್ಗ್ಯುಮೆಂಟ್ ಹೇಳ್ತಾರೆ. ಇಲ್ಲಪ್ಪ ಉದ್ಧವ್ ಠಾಕ್ರೆ ಸಂಸದರು ಕಾಂಗ್ರೆಸ್ಸಿಗೆ ಸಪೋರ್ಟ್ ಕೊಡ್ತಿದ್ರು, ಮಮತಾ ಬ್ಯಾನರ್ಜಿ ಇಂಡಿಯಾ ಬ್ಲಾಕ್ಗೆ ಹೋಗ್ತಾ ಇದ್ರು, SP ಇಂಡಿಯಾ ಬ್ಲಾಕ್ ಕಾಂಗ್ರೆಸ್ ಜೊತೆ ಸೇರ್ಕೊಳ್ತಾ ಇತ್ತು. ತಡೆಯೋದಕ್ಕೋಸ್ಕರ ನಾವು ಯಾವುದೇ ನೀವು ಯಾವುದೇ ಹಂತಕ್ಕೆ ಹೋಗೋದಾದ್ರೆ ನಾಳೆ ಅವರು ಐಡಿಯಾಲಜಿಕಲ್ ದೃಷ್ಟಿಯಿಂದ ಯಾವುದೇ ಹಂತಕ್ಕೆ ಹೋಗ್ಬೋದು. ನೀವು ಸಮಾಜವಾದಿ ಪಾರ್ಟಿ ಬಗ್ಗೆ ಮಾತಾಡ್ತಿದ್ರಲ್ಲ, ಒಂದು ವಿಷಯ ಹೇಳ್ಕೊಳ್ಳೋಣ. ಸಮಾಜವಾದಿ ಪಾರ್ಟಿ ಐಡಿಯಾಲಜಿಕಲಿ ಕಂಪ್ಲೀಟ್ಲಿ ಡಿಫರೆಂಟ್ ಫ್ರಮ್ BJP. ನೀವ್ ಹೆಂಗ ಅವ್ರ ಜೊತೆ ಒಂದು ನಿಮಿಷ ಉತ್ತರ ಪ್ರದೇಶದಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರುವ ದೇಶದ್ರೋಹಿಗಳು ಮುನಿಸ್ವಾಮಿ ಆಂಕರ್ಗೂ ಗೌರವ ಇಲ್ಲ, ಪ್ಯಾನಲಿಸ್ಟ್ಗೂ ಗೌರವ ಇಲ್ಲ ಅಂತ ಯಾರು ಹೇಳಿದ್ರು ಡಿಬೇಟ್ ಮಾಡಿ? ತಾವೊಂದು ಮಾತು ಹೇಳಿದ್ರಿ, ಪಾಕಿಸ್ತಾನ ಹೇಳ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.